ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚೆಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ನಾನು ಎಲ್ಲಿಗೊಪ್ಪ ಹೋಗ್ತಾ ಇದ್ದೀನಿ, ಇಷ್ಟೊಂದು ಬಿಸಿಲಿದ್ರು ಅಂತ ಅಂದ್ಕೊಂಡ್ರೆ ನೋಡಿ ನಾನು ಬಂದಿದ್ದೀನಿ ನಮ್ಮ ಪೂ ಮನೆಗೆ. ಏನಪ್ಪ ವಿಶೇಷ ಅಂತ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಏನು ಮಾಡ್ತಾ ಇದ್ದಾಳೆ ಅನ್ನೋದನ್ನು ನೋಡುವ ಬನ್ನಿ. ಕಾಲಿಂಗ್ ಬೆಲ್ ಇಲ್ಲ, ಸೊ ನೋಡಿ ಓಪನ್ ಮಾಡಿದ್ದಾಳೆ. ಒಳಗಡೆ ಏನು ಮಾಡ್ತಿದ್ಲು ರೆಡಿ ಆಗಿಬಿಟ್ಟು ನೋಡಿ, ತಿಂಡಿ ಪೋತಿ. ಲೇ ಏನೇ ಇದು ನೋಡಿ ಫ್ರೆಂಡ್ಸ್, ಹಿಂಗೆ ತಿಂದಾದ್ರೆ ನಾವು ಹಿಂಗಿರೋದು. ನೋಡ್ಕೊಳ್ಳಿ. ಹಾಂ, ಹೆಲ್ಮೆಟ್ ಎತ್ಕೊ. ಫೈನಲ್ಲಿ ನಾನು ಒಂದಷ್ಟು ಕೂತ್ಕೊಂಡು ಚಿಪ್ಸ್ ತಿಂದ್ಬಿಟ್ಟು ಅಪ್ಪು ಮನೆಯಿಂದ ಡೈರೆಕ್ಟು ಇಬ್ಬರು ಹೊರಟ್ವಿ. ತುಂಬ ಬಿಸಿಲಿದೆ ನೋಡಿ. ಬಿಸಿಲಿರೋ ಕಾರಣ ಇವಳು ಹೆಲ್ಮೆಟ್ನ ಹಾಕೋತಿದ್ದಾಳೆ, ಇಲ್ಲಾಂದರೆ ಜಪ್ಪಯ್ಯ ಅಂದ್ರೆ ಅವಳು ಹೆಲ್ಮೆಟ್ ಹಾಕೊಳ್ಳೋದಿಲ್ಲ. ಮಹೇಶಣ್ಣ ಬೈಬೇಕು ಒಂದು ಸ್ವಲ್ಪ, ಆವಾಗ ಇವಳು ಬುದ್ಧಿ ಕಲಿತಾಳೆ. ಆವಾಗ ಹೆಲ್ಮೆಟ್ ಹಾಕ್ಕೊಂಡು ಓಡಾಡ್ತಾಳೆ. ಹೆಲ್ಮೆಟೇ ಹಾಕೊಳ್ಳೋ, ಎಲ್ಲಿಗೆ ಹೋದ್ರೂ ಹೇಳ್ತಾನೆ ಇರ್ತೀನಿ, ಕೇಳಲ್ಲ ನನ್ನ ಮಾತು. ಅವಳಿಗೆ ಹೆಲ್ಮೆಟ್ ಹಾಕೋಕ್ಕೆ ಇಷ್ಟ ಇಲ್ಲ ನೋಡಿ. ಫೈನಲಿ ನಾವು ಎಲ್ಲಿಗೆ ಬರ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ಪ್ರೈಸ್ ಆಗ್ತಿದೆಯಾ, ಆಗಲೇಬೇಕು ಅಂತ ಹೇಳಿ ನಾವು ಬಂದಿದ್ದೀವಿ ದ ಟ್ಯಾಟೂ ಟೆಂಪಲ್ ಹುಲ್ಲಳ್ಳಿಗೆ. ಬನ್ನಿ ಮುಂದೆ ಏನೇನಾಗುತ್ತೆ ಅಂತ ಹೇಳಿ ನೋಡೋಣ. ಟ್ಯಾಟೂ ಹಾಕ್ಸ್ಕೊಳ್ಳೋಕ್ಕೆ ಅಂತ ಬಂದಿದ್ದಾಳೆ ಇಲ್ಲಿಗೆ. ನಾನು ಇದನ್ನು ಸಜೆಸ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಹಾಕ್ತಾರೆ ಆ್ಯಕ್ಚುಲಿ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಇವ್ರ ಐಡಿನ ಆ್ಯಕ್ಚುಲಿ ಎಷ್ಟು ರಿಯಲಾಗಿ ಹಾಕಿದ್ದಾರೆ ಅಂದರೆ, ನೀವು ಒಂದು ಸರಿ ವಿಸಿಟ್ ಮಾಡಿ ಮತ್ತೆ ಯಾವುದೇ ಕಾರಣಕ್ಕೂ ಬೇರೆ ಫ್ರೆಂಡ್ಸ್ನೂ ಕೂಡ ಬೇರೆ ಕಡೆ ಕಳಿಸಲ್ಲ. ನೀವು ನಿಮ್ಮ ಫ್ರೆಂಡ್ಸ್ಗಳನ್ನೂ ಕೂಡ ಇಲ್ಲಿಗೆ ಕರ್ಕೊಂಡು ಬರ್ತೀರ, ಅಷ್ಟು ಚೆನ್ನಾಗಿ ಹಾಕ್ತಾರೆ ಆ್ಯಕ್ಚುಲಿ ಬ್ರೋ. ತುಂಬ ಚೆನ್ನಾಗಿ ಹಾಕಿದ್ದಾರೆ. ಬೇಕಿದ್ರೆ ನೀವು ಫೈನಲ್ ರಿಸಲ್ಟ್ ನೋಡ್ಬೋದು. ಪೂ ಹಾಕ್ಸಿದ್ಮೇಲೆ ನಾನು ರಿಯಲಾಗಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಮೇಲ್ಗಡೆಗೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿದೆ ಹುಲ್ಲಳ್ಳಿನಲ್ಲಿ. ನೋಡಿ ಬಂದಿದ್ವಿ. ತುಂಬ ಟಯರ್ಡ್ ಆಯಿತು ನಮಗೆ ಅಷ್ಟು ದೂರದಿಂದ ಬಂದಿದ್ದಕ್ಕೆ. ರೋಡ್ ಬೇರೆ ಸರಿ ಇಲ್ಲ, ಮೈಸೂರು ಟು ನಂಜನಗೂಡು ರೋಡು ತುಂಬ ಧೂಳಿದೆ. ದ ಟ್ಯಾಟೂ ಸ್ಟುಡಿಯೋ ಬಂದು ತಲುಪಿದ್ದೀವಿ. ತುಂಬ ಡಸ್ಟ್ ಇತ್ತು ಆ ರೋಡು, ಹಂಗಾಗಿ ಸಿಕ್ಕಾಪಟ್ಟೆ ಟಯರ್ಡ್ ಆದಂಗೆ ಆಯಿತು. ಗಾಡಿ ಓಡ್ಸೋಕ್ಕೆ ಬೇರೆ ಕಷ್ಟ ಆಯಿತು. ಇಬ್ಬರು ಶೇರ್ ಮಾಡ್ಕೊಂಡ್ವಿ, ಅಷ್ಟು ದೂರ ಅಂತ ಹೇಳ್ಬಿಟ್ಟು. ನಾವು ವಿಷ್ಣುವರ್ಧನ್ ಸರ್ ಸ್ಮಾರಕ ಕಡೆಯಿಂದ ಬಂದಿದ್ದರೆ ಹತ್ರ ಆಗ್ತಾಯಿತ್ತು, ನಮಗೆ ಬೇರೆ ಕಡೆಯಿಂದ ಬಂದಿದ್ದಕ್ಕೆ ದೂರ ಆಯಿತು. ಬಟ್ ಬ್ರೋ 1 ಗಂಟೆ ಮೇಲೆ ಕೊಟ್ಟಿದ್ದು ನಮಗೆ ಅಪಾಯಿಂಟ್ಮೆಂಟು. ಅಲ್ಲಿ ನೋಡಿ ಫೈನಲ್ ಒಬ್ರು ಹಾಕ್ಸ್ಕೊತಾ ಇದ್ದರು, ಅವ್ರದ್ದು ಇದ್ದ ಕಾರಣ ನಮಗೆ ಲೇಟಾಗಿ ಕೊಟ್ಟಿದ್ದರು. ಹಂಗಾಗಿ ನಾವು ಇಲ್ಲಿ ಬಂದು ಅವ್ರದ್ದು ಮುಗ್ದಿದೆ ಇವಾಗ, ಅವರು ಹೊರಡೋಕ್ಕೆ ಅಂತ ಹೇಳಿ ಮಾತಾಡ್ತಾ ನಿಂತಿದ್ದಾರೆ. ಅವ್ರು ಹೋದ ತಕ್ಷಣ ನಮ್ಮದು ಸ್ಟಾರ್ಟ್ ಆಗುತ್ತೆ. ಟಯರ್ಡ್ ಆಗಿತ್ತಲ್ಲ, ಹಾಗಾಗಿ ಬಂದ ತಕ್ಷಣ ಕೂತ್ಕೊಂಡ್ವಿ. ಏನು ಒಂದು ಒಳ್ಳೆ ಫೀಲ್ ಆಗ್ತಾಯಿದೆ ಅಂದರೆ, ಒಳಗಡೆ ಬಂದು ಕೂತ್ಕೊಟ್ಟ ತಕ್ಷಣ ಇದು ಟ್ಯಾಟೂ ಸ್ಟುಡಿಯೋನ ಅಂತ ಅನ್ನೋಷ್ಟು ಒಳ್ಳೆ ಫೀಲ್ ಆಗ್ತಾಯಿದೆ. ಬೇರೆ ಡಿಸೈನ್ ನೋಡ್ತೀಯಾ? ಅದೇನ ನೋಡ್ತೀಯಾ ಸರ್? ಆ್ಯಕ್ಚುಲಿ ಗೊತ್ತಾಗಿಲ್ಲ, ನಾವು ನಂಜನಗೂಡು ಹಾಕಿದ್ರಲ್ಲ ನೀವು, ನಾವು ಲೊಕೇಶನ್ ಓಪನ್ ಮಾಡಿಲ್ಲ. ನಾನು ನಂಜನಗೂಡು ಅಂತ ಹಾಕ್ತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ. ಹೌದು, ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು. ಆಮೇಲೆ ಡಸ್ಟ್ ಬೇರೆ. ಹಾಂ, ಲೊಕೇಶನ್ ಹಾಕೋತೀನಿ. ಹಾಂ, ಇನ್ಸ್ಟಾದಲ್ಲಿ. ಹಾಂ, MP ಅಂತಲ್ಲ, ಈ ಥರ ನೋಡ್ತೀರಾ? ಇದು MP ಆಗುತ್ತೆ. ಇದಕ್ಕೆ ಸುಮ್ಮನೆ ಒಂದು ಫಾರ್ಮಲ್ ಆಯಿತು, ಅದರೇನು ಡಿಸೈನ್ ಇಲ್ಲ. ನಿಮಗೆ ಡಿಸೈನ್ ಬೇಕು ಅಂದರೆ ನೋಡಿ, ಇದೆಲ್ಲ ಚೆನ್ನಾಗಿ ಸಿಗುತ್ತೆ. ಮೇಲ್ಗಡೆ ಕ್ರೌನ್ ಎಲ್ಲ ಬರುತ್ತೆ. ಯಾವುದು ಮೇಲ್ಗಡೆ ಹಾರ ಥರ ಇದೆ. ಇದನ್ನು ತೆಗೆದುಬಿಟ್ರೆ ಅದು P ಆಗುತ್ತಲ್ಲ, ಅದನ್ನು ತೆಗಿಬೋದು. ಅದು ತೋರಿಸಿ. ಅದು ನೀವು ತೋರಿಸಿದ್ದು ಬಂದು ಈ ಥರದ್ದು, ಜಸ್ಟ್ ಈ R ಅನ್ನೋದಿಲ್ಲ, MP ಅನ್ನೋದು ನೀವು ತೋರಿಸಿದ್ದು.
ಅವಳು ಸೆಲೆಕ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಬಂದೆ. ಹಾಗೆ ಸುಮ್ಮನೆ ನೋಡೋಣ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ನೋಡಿದ್ರೆ ಫಿಶ್ ಅಕ್ವೇರಿಯಂ ಐತೆ. ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅಲ್ವಾ. ನಮ್ಮ ಮನೇಲಲ್ಲೇ ನಾವು ಇಷ್ಟೊಂದು ನೀಟಾಗಿ ಮೇಂಟೈನ್ ಮಾಡಲ್ಲ. ಆ್ಯಕ್ಚುಲಿ ನಾನಂತೂ ಮೇಂಟೈನ್ ಮಾಡೋಕ್ಕೆ ಬರಲ್ಲ, ನನಗೆ ತೊಳಿಯಲ್ಲ, ನನ್ನ ಇಷ್ಟ ಆಗಲ್ಲ. ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಷ್ಟು ನನ್ನ ಹೆಸರು ಉಳಿತೋಳೋದು. ನೋಡಿ ಇದೆಲ್ಲ ರಿಸ್ಟಿಕ್ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಎಮ್ ಆಗ್ಬೋದು, ಇಲ್ಲಿ ಪಿ ಆಗ್ಬೋದು. ಇದೆಲ್ಲ ಸೂಪರಾಗಿ ಬರುತ್ತೆ. ಈಗ ನೀವು ಹೇಳಿ ಡಿಸೈನ್ಗಿಂತ ಇದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡೋಕ್ಕೆ ಸ್ವಲ್ಪ ಟ್ರೆಂಡಿಯಾಗಿರುತ್ತೆ, ಫ್ಯಾನ್ಸಿಯಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ನಾನು ನಿಮಗೆ ರಿಸ್ಟಿಗೆ ನೀವು ಹಾಕ್ಸ್ತೀನಿ ಅಂದರೆ ಇದನ್ನು ಪ್ರಿಫರ್ ಮಾಡೋದು. ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ಇನ್ಫಿನಿಟಿ, ಅದು ಅರ್ಥ ಗೊತ್ತಲ್ವ ನಿಮಗೆ. ಸೊ ಎಂದಿಗೂ ಕೊನೆ ಆಗದೆ ಇರೋವಂಥ ಒಂದು ರಿಲೇಷನ್ಶಿಪ್ಗೆ ಇನ್ಫಿನಿಟಿ ಅಂತಾರೆ. ನೋಡಿ ಈ ಥರ ಇಲ್ಲಿ ಎಮ್ ಹಾಕಿ ಪಿ ಹಾಕಿ ಮಧ್ಯದಲ್ಲಿ ಹಾರ್ಟ್ ಬರುತ್ತೆ, ಅದರಲ್ಲಿ ಕಲರ್ ಬರುತ್ತೆ, ಸೂಪರಾಗಿ ಬರುತ್ತೆ, ಸಕಲ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಈಗ ನೀವು ಕಳಿಸಿದ ಡಿಸೈನ್ ಬಂದು ಲೋಗೋ ಟೈಪಲ್ಲಿ ಇರೋದು, ಅದು ನನಗಷ್ಟು ಡೈಜೆಸ್ಟ್ ಆಗೋದಿಲ್ಲ. ನೀವು ಅದು ಓಕೆ ಅಂದಿದ್ದಕ್ಕೆ ನಾನು ಆ ಥರ ತೋರಿಸಿದ್ದು. ಬಟ್ ಇದೆಲ್ಲ ಇನ್ಫಿನಿಟಿ ಈ ಸಿಂಬಲ್ ಇದು ಇನ್ಫಿನಿಟಿ, ಇದು ಇನ್ಫಿನಿಟಿ. ಇಲ್ಲಿ ಮೇಲ್ಗಡೆ ಎಲ್ಲ ಒಂದು ಲೆಟರ್ ಬರುತ್ತೆ, ಕೆಳಗಡೆ ಒಂದು ಲೆಟರ್ ಬರುತ್ತೆ. ಮಧ್ಯದಲ್ಲಿ ನಿಮಗೆ ಆ್ಯಸ್ ಯೂಶುವಲ್ ಏನು ಹಾರ್ಟು ರೆಡ್ ಏನು ಬೇಕೋ ಅದನ್ನು ಮಾಡ್ಬೋದು. ಇದೆಲ್ಲ ತುಂಬ ಚೆನ್ನಾಗಿ ಬರುವಂಥದ್ದು. ಎಂದಿಗೂ ಕೊನೆಯಾಗದ ನಿಮ್ಮ ಸಂಬಂಧ. ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇಲ್ಲ ನಿಮ್ಗೆ ಆ ಥರದ್ದು ಬೇಡ ನೋಡಿ, ಈ ಥರ ಫ್ಲೋರಲ್ಲೂ ಆಗ ಚಿಕನ್ ಮಾಡ್ಬೋದು. ಫೈನಲಿ ಸೆಲೆಕ್ಟ್ ಮಾಡಿದ್ದಾಳೆ ನೋಡಿ. 3.5 ಇಂಚ್ ಬರುತ್ತಂತೆ. ಇದು ತುಂಬ ಚೆನ್ನಾಗಿರುತ್ತೆ ರಿಸ್ಟ್ಗೆ ಅಂತ ಹೇಳ್ಬಿಟ್ಟು ಬ್ರೋ ಇದನ್ನು ಇದು ಮಾಡಿದ್ದಾರೆ, ಸಜೆಸ್ಟ್ ಮಾಡಿದ್ದಾರೆ. ಇದಕ್ಕೊಂದು ಅರ್ಥನೂ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಎಲ್ಲದನ್ನು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋತಾರೆ ಅವರು. ಅವ್ರ ಕಡೆಯಿಂದ ಯಾವುದೇ ರೀತಿ ತಪ್ಪು ಆಗಿರಲ್ಲ. ಹಾಗಾಗಿ ಅವ್ರ ಮೇಲೆ ಯಾವುದೋ ಅಪವಾದಗಳು ಬರಬಾರ್ದಲ್ವ. ಹಾಗಾಗಿ ಎಲ್ಲದನ್ನು ನೋಡಿ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ನೋಡೋಣ ಅದನ್ನು ಏನೇನು ಎಲ್ಲ ಡೀಟೇಲ್ಸ್ ರೆಡ್ ಕಲರ್ ಏನು ಹಾಕ್ಸಿದೆ ಮುಂಚೆ ಸೊ ರೆಡ್ ಕಲರ್ ಬಂದು ನಾವೀಗ ಒಂದು 100 ಜನಕ್ಕೆ ಹಾಕಿದ್ರೆ ಒಂದು ಇಬ್ಬರಿಗೆ ಏನಾದರೂ ರಿಯಾಕ್ಷನ್ ಆದರೂ ಆಗ್ಬೋದು. ಬಟ್ ಅದು ರೇರ್ ಕೇಸ್, ತುಂಬ ರೇರ್ ಅಂದರೆ ರೇರು. ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗೋದಿಲ್ಲ. ನೀವು ರಿಸ್ಕಲ್ಲಿ ಹಾಕ್ಸ್ಕೋಬೇಕು. ಇನ್ ಕೇಸ್ ರಿಯಾಕ್ಷನ್ ಆದರೆ ಅದಕ್ಕೆ ಮೆಡಿಸಿನ್ ಹಾಕ್ಸ್ಬೇಕು. ಸೊ ಏನೂ ಪ್ರಾಬ್ಲಮ್ ಬರೋದಿಲ್ಲ. ಮತ್ತು ನಿಮ್ಮ ಸ್ಕಿನ್ಗೆ ಎಷ್ಟು ಮಟ್ಟಿಗೆ ಕಾಣುತ್ತೆ ಅಷ್ಟು ಮಟ್ಟಿಗೆ ಅಷ್ಟೇ. ಈಗ ನಿಮ್ಮ ಸ್ಕಿನ್ ಫೇರ್ ಇರೋದ್ರಿಂದ ಇದು ಫುಲ್ ಡಾರ್ಕ್ ಡಿಸೈನ್ ಆಗಿರೋದ್ರಿಂದ ನಿಮಗೆ ಒಂದು 99% ಮತ್ತು ಟಚಪ್ ಏನಾದರೂ ಫ್ರೀ ಇರುತ್ತೆ. ಟಚಪ್ ಏನು ಅಂತಂದರೆ ಈಗ ನೀವು ಟ್ಯಾಟೂ ಹಾಕ್ಸಿರೋದೇನೆ ಅಂತಂದರೆ ಈ ಲೈನ್ ಎಲ್ಲ ಕಾಣ್ತಾ ಇಲ್ಲ, ಎಲ್ಲ ಫೇಡ್ ಆಯಿತು ಅಂದರೆ ನೀವು ಬಂದು 45 ದಿನ ಆದಮೇಲೆ ಕಂಪ್ಲೀಟ್ಲಿ ಫ್ರೀಯಾಗಿ ಟಚಪ್ ಮಾಡಿಸ್ಬೋದು. ನಿಮಗೆ ಯಾವುದೇ ರೀತಿ ಇದು ಅರ್ಥ ಆಯ್ತಾ? ಹಾಕಿಸ್ಬೇಡಿ. ಅದು HIV ಎಪಿಡೈಟ್ಸ್ ಎಲ್ಲ ಸೊ ಇದು ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ. ಇನ್ನೊಂದು ಸಿಗ್ನೇಚರ್ ಮಟೀರಿಯಲ್ ಎಲ್ಲ ನಾನು ತೋರಿಸ್ತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರು ಅಂತ. ಹೊರಗಡೆಯಿಂದ ಅಚ್ಚೆ ಹಾಕ್ಸಿದ್ರೆ ರೋಡ್ ಸೈಡೆಲ್ಲ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ಮತ್ತು ಶುಗರ್ ಇದ್ದವ್ರಿಗೆ ಹಾಕ್ಬೋದಾ ಬೇಡವಾ ಅಂಥದ್ದೆಲ್ಲ ಏನೇನೋ ಟಿಪ್ಸ್ಗಳೆಲ್ಲ ಹೇಳ್ತಾರೆ, ಕೇಳ್ಕೋತಾರೆ. ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತೆಲ್ಲ. ಅದು ತುಂಬ ಖುಷಿಯಾಯಿತು. ಮತ್ತು ನೋಡಿ ಫೈನಲಿ ಸ್ಟಾರ್ಟ್ ಆಯಿತು ಪೂಗೆ. ಅವಳು ಸೆಲೆಕ್ಟ್ ಮಾಡಿದ್ಲು, ತುಂಬ ಟೈಮ್ ತೊಗೊಂಡ್ಲು. 1 hour ಟೈಮ್ ತೊಗೊಂಡು ಆಮೇಲೆ ಸೆಲೆಕ್ಟ್ ಮಾಡಿರೋ ಅಂಥ ಡಿಸೈನ್ ಇದವಳು. ಇನ್ಫಿನಿಟಿ ಅಂತಂದರೆ ಲೈಫ್ ಲಾಂಗ್ ಚೆನ್ನಾಗಿರ್ತಕ್ಕಂಥ ಸಂಬಂಧ ಅಂತ ಹೇಳಿದ್ದಾರೆ ಬ್ರದರು. ಹಾಗಾಗಿ ಅವಳು ಅದನ್ನು ಹಾಕ್ಸ್ಕೊತಾ ಇದ್ದಾಳೆ. ನಾರ್ಮಲ್ ಕೆಳಗಡೆ ಬಿಡ್ತಾ ನೋಡಾಡ್ತೀರಾ, ಅವಾಗ ಎರಡನೇವ್ರಿಗೆ ನೀಟಾಗಿ ಕಾಣ್ಬೇಕು ಸ್ಟ್ರೈಟಾಗಿ. ನೀವು ಹಿಂಗೆ ತಿರುಗಿಸುವಾಗ ಕೈ ತಿರುಗೋದ್ರಿಂದ ಕ್ರಾಸ್ ಆಗಿ ಕಾಣುತ್ತೆ. ಅಂದರೆ ಈ ಸೈಡಲ್ಲಿ ಅಲ್ಲ ಹಾಕಿದ್ರೆ ನಿಮ್ಮ ಕೈ ಕೆಳಗಡೆ ಬಿಟ್ಟ ಕಾಣೋದಿಲ್ಲ, ಒಳಗಡೆ ಸೇರ್ಕೊಬಿಡುತ್ತೆ. ನಾರ್ಮಲ್ ಎಲ್ಲಿ ಬಿಡಬೋ ಇಲ್ಲ ಕೆಳಗೆ ಕೈಗೆ ಬಿಡು, ಕೆಳಗಡೆ ಈ ಕಡೆ ಟರ್ನ್ ಮಾಡು. ಆಮೇಲೆ ಕೈ ಹಿಂಗೆ ತಿರುಗಿಸುವಾಗ ಕೈ ಟ್ವಿಸ್ಟ್ ಆಗೋದ್ರಿಂದ ಕ್ರಾಸ್ ಆಗಿ ಕಾಣುತ್ತೆ. ಕೈ ಕೆಳಗಡೆ ಬಿಟ್ಬಿಟ್ಟು ಹಿಂದೆ ತಿರುಗಿ ನೋಡಿ, ಎಷ್ಟು ಕರೆಕ್ಟಾಗಿ ಬರುತ್ತೆ. ನಾರ್ಮಲಾಗಿ ಅಲ್ಲೇ ಬರೋದು ಪ್ಯಾಟು. ಇನ್ನು ನೀವು ಒಳಗಡೆ ಸೇರ್ಕೊಂಡು ಹಾಕಿದ್ರೆ ಕೈ ಕೆಳಗಡೆ ಬಿಟ್ಟ ಕಾಣಲ್ಲ ಯಾರಿಗೂ. ಕರೆಕ್ಟ್ ಇದೆಯಾ? ನೀಟಾಗಿ ಕಾಣಿಸ್ತಿದೆ. ನೀಟಾಗಿ ಕಾಣಿಸುತ್ತೆ, ಸಗದಾಗಿ ಕಾಣುತ್ತೆ. ಹಂಗೂ ಚೆನ್ನಾಗಿ ಕಾಣುತ್ತೆ. 100% ಪ್ಯೂರ್ ಕಾಟನ್ ಇರುತ್ತೆ.
ಅದಾದಮೇಲೆ ಇಂಕ್ ಯೂಸ್ ಮಾಡೋ ಕಪ್ಗಳಿದು. ಈ ಕಪ್ಪು ಹೊಸದು ಹಾಕಬೇಕು, ಬೇರೆಯವ್ರು ಹಾಕಿದ್ರೆ ಇಂಕೆಲ್ಲ ಯೂಸ್ ಮಾಡೋಂಗಿಲ್ಲ. ಇದು ಒಂದೊಂದು ಕಲರ್ ನಾವು ಒಂದೊಂದು ಕಪ್ ಯೂಸ್ ಮಾಡ್ತೀವಿ. ಮತ್ತು ನೀವು ಯೂಸ್ ಮಾಡೋ ಇಂಕ್ ಒಂದು ಅಲೆಗೋರಿ ಅಲ್ಟ್ರಾ ಬ್ಲ್ಯಾಕ್ ಅಂತ, ಇದು ಒಂದು US ಕಂಪನಿದು. ಇದು ಎಕ್ಸ್ಪೈರಿ ಬಂದು 2029. ಓಕೆನಾ? ಆಮೇಲೆ ಬೋಲ್ದೆಲ್ಲ ಹೊಸದಿರಬೇಕು ಯೂಸ್ ಮಾಡೋದು. ಮತ್ತು ಈ ರ್ಯಾಪ್ ಏನಿದೆ ಇದು ಹೊಸದಿರಬೇಕು. ಈ ಸ್ಟ್ಯಾಂಡ್ ಮೇಲೆ ಹಾಕಿರೋ ರ್ಯಾಪ್ ಕೂಡ ಹೊಸದಿರಬೇಕು. ಇದರಿಂದ ನಿಮಗೆ ಬೇರೆ ಡಿಸೀಸ್ ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ಬರೋದಿಲ್ಲ. ಅದು 100% ಗ್ಯಾರಂಟಿ. ನೋಡ್ತಾ ಇದ್ದೀರಲ್ಲ, ಎಲ್ಲೇ ಹೋದ್ರೂ ಟ್ಯಾಟೂ ಹಾಕ್ಸ್ಕೋಬೇಕಿದ್ರೆ ಯಾವುದ್ಯಾವುದೆಲ್ಲ ಹೊಸದನ್ನು ಯೂಸ್ ಮಾಡಬೇಕು, ಇಷ್ಟು ಹೈಜೆನಿಕ್ ಆಗಿರಬೇಕು ಟ್ಯಾಟೂ ಹಾಕುವಾಗ ಅಂತ ಹೇಳ್ಬಿಟ್ಟು ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ನಮ್ಮ ಪೂ ಮುಖದಲ್ಲಿ ಒಂದು ಸ್ಮೈಲ್ ಬರ್ತಾ ಇದೆ. ನೋವಾಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಅವಳು ಆ್ಯಕ್ಚುಲಿ ಹಾಕ್ಸಿಲ್ಲ ಯಾವತ್ತೂ ಟ್ಯಾಟನ್ನ, ಒಂದು ಅಚ್ಚೆ ಮಾತ್ರ ಹಾಕಿಸ್ಕೊಂಡಿದ್ದಾಳೆ ಪಾಪ ತುಂಬ ಹಿಂದೆ. ಹಂಗಾಗಿ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ. ಸೊ ಅವಳು ಸ್ವಲ್ಪ ಭಯ ಏನಿಲ್ಲ ಅವಳಿಗೆ, ಆದರೂ ಮುಖದಲ್ಲೊಂದು ಸಣ್ಣ ಸ್ಮೈಲು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತೇಳಿ. ಎಲ್ಲ ಹೊಸದನ್ನೇ ಹಾಕ್ಕೊಂಡು ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಹೀಗೇನೆ ಮಾಡಿಸ್ಕೋಬೇಕು ನೀವೆಲ್ಲ ಹೋದ್ರೂ ಅಂತ ಹೇಳ್ಬಿಟ್ಟು, ಇದನ್ನೆಲ್ಲ ನೋಡ್ಕೊಳ್ಳಿ ಎಲ್ಲರಿಗೂ ಯೂಸ್ ಆಗೋ ಅಂಥದ್ದನ್ನು ಹೇಳ್ಕೊಟ್ಟಿದ್ದಾರೆ ಬ್ರೋ. ಹಂಗಾಗಿ ಶುರು ಮಾಡುವ ಅಂತ ಹೇಳ್ತಿದ್ದಾರೆ. ಈಗೊಂಚೂರು ಸ್ಮೈಲ್ ಮಧ್ಯದಲ್ಲಿ ಒಂಚೂರು ಭಯ ಆಗ್ತಿದೆ. ಹಂಗಾಗಿ ಕೇಳ್ತಿದ್ದಾಳೆ, ಭಯ ಆಗ್ಬೋದಾ, ನೋವು ಆಗ್ಬೋದಾ? ನಾನಿದ್ದೀನಿ, ಧೈರ್ಯವಾಗಿರು, ಏನೂ ಆಗಲ್ಲ ಅಂತ ಹೇಳಿ ನೋಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫೈನಲಿ ಸ್ಟಾರ್ಟ್ ಆಗಿದೆ. ನಮ್ಮ ಪೂ ಫೋನಲ್ಲಿ ಬ್ಯುಸಿ ಆಗಿದ್ದಾಳೆ. ಯಾಕೆಂದರೆ ಇಲ್ಲಿ ಆಗ್ತಾ ಇದ್ದಾರಲ್ವ, ನೋವಾಗುತ್ತೆ. ಸೊ ಆ ಟೈಮಲ್ಲಿ ಬೇರೆ ಕಡೆ ಗಮನ ಕೊಟ್ಟರೆ ಅಷ್ಟು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಫೋನಲ್ಲಿ ಬ್ಯುಸಿ ಆಗಿದ್ದಾಳೆ. ಬ್ರದರ್, ಇದು ಎಷ್ಟು ದಿನ ನೋವಿರುತ್ತೆ? ಹಾಂ, ಹೌದಾ? ಹಾಂ, ಹೌದಾ? ಹಾಂ, ಅಲ್ಲ ಈಗ ನಾಳೆ ಇವತ್ತು ಸಂಜೆ ಮೇಲೆ ನೋವಾಗಲ್ವಾ? ಹಾಂ, ಈ ಎದೆ ಮೇಲೆಲ್ಲ ಹಚ್ಚಿ ಹಾಕ್ಸ್ಕೊತಾರಲ್ಲ ಅದು ಪೇಯ್ನ್ ಇರಲ್ವಾ? ಸ್ಕೇಲಲ್ಲೆಲ್ಲ ಟ್ಯಾಟೂ ಹಾಕ್ಸಿದ್ರೆ ಅವಾಗ ಒಂದು ದಿನ ಸ್ವಲ್ಪ ಪೇಯ್ನ್ ಇರುತ್ತೆ. ಬಟ್ ಈ ಸಣ್ಣ ಪುಟ್ಟ ಟ್ಯಾಟೂಸ್ಗೆಲ್ಲ ಅಷ್ಟು ಪೇಯ್ನ್ ಬರೋದಿಲ್ಲ. ನಮ್ದು ಫೇಸ್ದೆಲ್ಲ ಹಾಕ್ಸ್ಕೊತಾರಲ್ಲ ಅದು ಪೇಯ್ನ್ ಬರಲ್ಲ. ಪೇಯ್ನ್ ಇರಲ್ವಾ? ಪ್ರೋಸೆಸ್ ಏನು ನಡೆಯುತ್ತೆ ಅಷ್ಟೊತ್ತು ಮಾತ್ರ, ಆಮೇಲೆ ಪೇಯ್ನ್ ಇರಲ್ವಾ ಅದು? ಆ ರೀತಿ ಇರುತ್ತೆ. ನಾವು ತುಂಬಾ ಟ್ರಾಮಾ ಕೊಟ್ರೆ ಸ್ಕಿನ್ಗೆ, ಅವಾಗ ಸ್ಕಿನ್ ತುಂಬಾ ಡ್ಯಾಮೇಜ್ ಆದಾಗ ಏನಾಗುತ್ತೆ, ಪೇಯ್ನ್ ಇರುತ್ತೆ. ಮತ್ತೆ ವರ್ಕ್ ಮೇಲೆ ಡಿಪೆಂಡ್. ತುಂಬಾ ಫೀಲಿಂಗ್ ವರ್ಕ್ ಇದ್ರೆ, ತುಂಬಾ ಶೇಡಿಂಗ್ ವರ್ಕ್ ಇದ್ರೆ ಅವಾಗೆಲ್ಲ ಸ್ವಲ್ಪ ಒಂದು ದಿನ ಮ್ಯಾಕ್ಸಿಮಮ್ ಪೇಯ್ನ್. ಅದಾದ್ಮೇಲೆ ಪೇಯ್ನ್ ಬರಲ್ಲ. ಮತ್ತೆ ನಾವು ಆಯಿಂಟ್ಮೆಂಟ್ ಎಲ್ಲ ಅಪ್ಲೈ ಮಾಡೋ ಮುಟ್ತೀವಲ್ವಾ, ಅವಾಗ ಲೈಟ್ ಆಗಿ ಏನೋ ಒಂದು ಸ್ವಲ್ಪ ಪೇಯ್ನ್ ತರ ಇರುತ್ತೆ ಅಷ್ಟೇ. ಬಟ್ ತುಂಬಾ ಪೇಯ್ನ್ ಆಗುವಂಥದ್ದು ಆ ಥರದಲ್ಲಿ ಏನಿಲ್ಲ. ಇದು ಜಸ್ಟ್ ಸ್ಕಿನ್ ಮೇಲೆ ಒಂದು ಸ್ಕ್ರಾಚ್ ಮಾಡೋದಷ್ಟೇ. ನೀವೊಂದು ಗುಲಾಬಿ ಮುಳ್ಳು ಸುಮ್ಮನೆ ತರ್ಚ್ಕೊಂಡ್ರೆ ಹೆಂಗಿರುತ್ತೆ, ಆ ತರ್ಚ್ಕೊಳ್ಳೋ ಟೈಮಲ್ಲಿ ಅಷ್ಟೇ ನಿಮಗೆ ಪೇಯ್ನ್ ಫೀಲ್ ಆಗಿರುತ್ತೆ ಹೊರತು ಅದಾದ್ಮೇಲೆ ಇರೋದಿಲ್ಲ ಅಲ್ವಾ. ಒಂದು ತುಂಬಾ ಶೇಡಿಂಗ್ ವರ್ಕ್, ಕಲರ್ ವರ್ಕ್ ಎಲ್ಲ ಮಾಡ್ತೀವಿ ಅಂದ್ರೆ ಟ್ರಾಮಾ ಜಾಸ್ತಿ ಆಗುತ್ತೆ ಸ್ಕಿನ್ಗೆ, ಆವಾಗ ಸ್ವಲ್ಪ ಪೇಯ್ನ್ ಇರುತ್ತೆ. ನೋಡ್ತಾ ಇದ್ದೀರಲ್ಲ ಹೇಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಪೂಗೆ ಅಷ್ಟೊಂದು ನೋವಾಗ್ತಾ ಇಲ್ಲ ಅಂತ ಕಾಣಿಸುತ್ತೆ, ಅದಕ್ಕೆ ಅವಳು ಜಾಸ್ತಿ ರಿಯಾಕ್ಟ್ ಮಾಡ್ತಾ ಇಲ್ಲ. ನೋಡಿ ಫೈನಲಿ ಅಮ್ಮ ಆಗಿದೆ, ಹಾರ್ಟ್ ಫಿಲ್ ಮಾಡ್ತಾ ಇದ್ದಾರೆ ಇವಾಗ. ನೋಡಿ ಫೈನಲ್ ರಿಸಲ್ಟ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ನೋಡಿ ನೋಡ್ತಾ ಇರ್ಬೋದು ನೀವು, ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ಮುಗಿಸ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೆಂಗೆ ಅನ್ನಿಸ್ತಾ ಮೇಡಮ್? ಪೇಯ್ನ್ ಇತ್ತಾ? ಪೇಯ್ನ್ ಇತ್ತೇನೆ? ಹೌದು. ಮತ್ತೆ ಇಷ್ಟು ಈಸಿಯಾಗಿ ಕೂತಿದ್ದೆ?
ರಿಯಾಕ್ಷನ್ ಆವಾಗಲೇ ಬಂತು ತಾನೇ. ಒಂದೆರಡು ಸರಿ ಬಂತು ಅಷ್ಟೆ. ಫೈನಲಾಗಿ ಹಿಂಗೆ ಬಂದಿದೆ ನೋಡಿ. ಅದನ್ನು ಹೀಗೆಲ್ಲ ಕೈಯಲ್ಲಿ ಮುಟ್ಟಬಾರ್ದು ಅಂತ ಹೇಳಿದ್ದಾರೆ. ಕಾಟನ್ ಹಾಕ್ಕೊಂಡು ಇದನ್ನು ಅಪ್ಲೈ ಮಾಡಬೇಕು ಆಯಿಂಟ್ಮೆಂಟ್ ಎಲ್ಲ. ಇಲ್ಲ ಅಂದರೆ ಗ್ಲೌಸ್ ಏನಾದರೂ ಯೂಸ್ ಮಾಡ್ಬೋದು. ಹಾಗೇ ಮುಟ್ಟಬೇಡಿ. ಟಿಶ್ಯೂ ಏನದ್ರಲ್ಲಾದರೂ ಮುಟ್ಟಿ ನಿಮ್ಗೆ ಮುಟ್ಟಬೇಕು ಅನ್ನೋ ಫೀಲ್ ಆದರೆ. ಮತ್ತು ಕೆರ್ಕೋಬಾರ್ದು. ಅದು ಕಡ್ತಾ ಬಂದಾಗ ಅದು ವಾಸಿ ಆಗ್ತಾ ಇದ್ದಂಗೆ ಅದೆಲ್ಲ ಕಡ್ತಾ ಬರುತ್ತೆ, ಸ್ಕಿನ್ ಔಟ್ ಆಗುತ್ತೆ ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ಅದ್ರ ನಂತರ ವಿಡಿಯೋ ಮಾಡಿಸ್ಕೊಳ್ಳೋಣ ನಮ್ಮದು ಒಂದಿರಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಸ್ತಿದ್ದೀವಿ. ಕೊನೆಯಲ್ಲಿ ನಾನು ಕ್ಯಾಮರಾ ಹಿಡಿದೆ. ಖುಷಿ ಆಯಿತು. ಫೈನಲ್ ರಿಸಲ್ಟು ನಾಳೆ ಹೋಗಿ ಅವ್ರ ಹಸ್ಬೆಂಡ್ ಹತ್ರ ಓಪನ್ ಮಾಡಿಸ್ತಾಳೆ. ಅವ್ರ ಹಸ್ಬೆಂಡ್ದು ಬರ್ಡೇ ಇದೆ, ಆ ಕಾರಣಕ್ಕೆ ಅವಳು ಸರ್ಪ್ರೈಸ್ ಕೊಡೋಕ್ಕೆ ಅಂತ ಮಾಡಿಸ್ಕೊಂಡಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಬ್ರದರು 2-3 ವೀಡಿಯೋ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀವಿ. ಬನ್ನಿ ಮುಂದಿನ ಪ್ರೋಸೆಸ್ ನೋಡೋಣ. ನೋಡಿ ಈಗ ನಿಮ್ಗೆ ಒಂದು 2-3 ದಿನ ಆದಮೇಲೆ ಈ ರೀತಿ ಚರ್ಮ ಹಿಡಿಯುತ್ತೆ. ಹೌದು, ಇದೀಗ ಶೇಡಿಂಗ್ ಜಾಸ್ತಿ ಇರೋದಕ್ಕೆ ಪೊರೆ ಥರ ಹಿಡಿದಿದೆ. ನಿಮಗೂ ಅಷ್ಟೇ ನಾನು ಎಲ್ಲೆಲ್ಲಿ ಡ್ಯಾಮೇಜ್ ಮಾಡಿದ್ದೀನೋ ಅಲ್ಲಿ ಈರುಳ್ಳಿ ಸಿಪ್ಪೆ ಹಿಡ್ದಂಗೆ ಹಿಡಿಯುತ್ತೆ 3 ದಿನ 4 ದಿನ ಆದಮೇಲೆ. ಸೊ ಯಾವುದೇ ಕಾರಣಕ್ಕೂ ಕೆರೆಗೆ ಹೋಗಬಾರ್ದು, ಕರ್ತ ಬರುತ್ತೆ, ಅವಾಗ ಕೆರಿಬಾರ್ದು. ಮತ್ತೇನಾಗುತ್ತೆ ನಿಮಗೆ ಒಂಥರ ಡಲ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಈ ರೀತಿ ಒಂಥರ ಸ್ಮಡ್ಜ್ ಆದಂಗೆ ಇರುತ್ತೆ, ಒಂಥರ ಫೇಡ್ ಆದಂಗೆ ಇರುತ್ತೆ. ರೆಡ್ ಕಲರ್ಲ್ಲ ನಿಮ್ಗೆ ಒಂಥರ ಪಿಂಕ್ ಕಲರಲ್ಲಿ ಇರುತ್ತೆ. ಏನೂ ಪ್ರಾಬ್ಲಮ್ ಇಲ್ಲ. ಈಗ ನಿಮಗೆ ಸಣ್ಣದಾಗಿ ನೀವೆಲ್ಲರೂ ಉಜ್ಕೊಂಡ್ರೆ ಗಾಯ ಆದಾಗ ಆ ಗಾಯ ಕಪ್ಪಾದ್ಮೇಲೆ ಹಿಡಿಯುತ್ತೆ ಗೊತ್ತಾ. ಹಿಡಿದ್ಮೇಲೆ ಅಲ್ಲಿ ವೈಟ್ ಇರುತ್ತೆ ನೋಡಿ, ಅದು ಹೋಗ್ತಾ ನಿಮ್ಮ ಸ್ಕಿನ್ ಕಲರ್ ಆಗುತ್ತಲ್ವ, ಅದೇ ರೀತಿ ಸೇಮ್ ಪ್ರೊಸೀಜರ್. ಇದನ್ನು ಎಳೆದಾದ್ಮೇಲೆ ಅದು ಲೈಟ್ ಶೇಡಲ್ಲಿ ಬರುತ್ತೆ. ಬರ್ತಾ ನಿಮಗೆ ಡಾರ್ಕ್ ಆಗೋಕ್ಕೆ ಶುರು ಆಗುತ್ತೆ ನೋಡಿ. ಪ್ರತಿಯೊಂದು ಟ್ಯಾಟನ್ನು ಚರ್ಮ ಹಿಡಿಯುತ್ತೆ. ಇದೆಲ್ಲ ಏನು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಮತ್ತು ನೀವು ಸಣ್ಣ ಪುಟ್ಟ ಗುಳ್ಳೆಗಳು ಬಂದಾಗ ಅಥವಾ ಕೆರೆದಾಗೆಲ್ಲ ಏನಾಗುತ್ತೆ ಈ ರೀತಿ ಆಗುತ್ತೆ. ಮತ್ತೆ ಅವಾಗ ಟಚಪ್ ಮಾಡೋ ಅವಶ್ಯಕತೆ ಇರುತ್ತೆ. ಸೊ ಆ ರೀತಿ ಕೆರೆಯಕ್ಕೆ ಹೋಗ್ಬೇಡಿ, ಅದ್ರ ಪಾಡಿಗೆ ಸುಮ್ಮನೆ ಬಿಟ್ಬಿಡಿ. ಸೊ ಇದೆಲ್ಲ ಹೀಲಿಂಗ್ ಪ್ರೊಸೆಸ್ಸು ನೋಡಿ. ಈ ರೀತಿ ಪಕ್ಕ ನಮ್ಮೊಂದು ಇಂಡಿಯನ್ ಸ್ಕಿನ್ ಈ ರೀತಿ ಒಂಥರ ಮಂಕಾಗಿರುತ್ತೆ ನೋಡಿ. ಈ ರೀತಿ ಇದೀಗ ತುಂಬ ಡ್ರೈ ಇದೆ. ಇದ್ರ ಮೇಲೆ ಬಾಡಿ ಲೋಷನ್ ಹಾಕಬೇಕು. 1 ವೀಕ್ ಆದಮೇಲೆ ಬಾಡಿ ಇಲ್ಲೆಲ್ಲ ಇನ್ನು ಪೊರೆ ಥರ ಹಿಡಿತಿದೆ ಅಲ್ವಾ. ಬಾಡಿ ಲೋಷನ್ 1 ವೀಕ್ ಆದಮೇಲೆ ಇದು ನಿವ್ಯಾ ಇಲ್ಲ ನೀವು ಪರ್ಸ್ನಲಿ ಯಾವ್ದಾದ್ರು ಯೂಸ್ ಮಾಡೋಂಗಿದ್ರೆ ಅದನ್ನು ಯೂಸ್ ಮಾಡಿ. ಇದು ಆಯಿಂಟ್ಮೆಂಟ್ ಬಂದು ನಾನು ನ್ಯೂಸ್ಪ್ರಿಂಟ್ ಅಂತ ಕಳಿಸ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ರೆಡ್ ಹಾಕಿರೋ ಕಡೆ ಏನೋ ಇರಿಟೇಷನ್ ಏನೋ ಬಂತು, ಇನ್ಫೆಕ್ಷನ್ ಬಂತು ನಾನು ಈಗ ನೋಡಿ. ಇದು ಇನ್ನೂ ಹೀಲಿಂಗಲ್ಲಿದೆ, ಒಂಥರ ಗಟ್ಟಿ ಎಲ್ಲ ರಫ್ ಆಗಿದೆ ಅಲ್ವಾ. ಇದನ್ನ ಹೀಲಿಂಗ್ ಸ್ಟೇಜಲ್ಲಿರೋದು ನೋಡಿ. ಇಲ್ಲೆಲ್ಲ ಒಂಥರ ಪೊರೆ ಥರ ಎಲ್ಲ ಹಿಡಿತಿದೆ ನೋಡಿ. ಇಲ್ಲೆಲ್ಲ ಒಂಥರ ಹಿಡಿತಿದೆ ಅಲ್ವಾ. ಇದು ಹೀಲ್ ಆದಮೇಲೆ ನಿಮ್ಗೆ ಹೆಂಗಿರುತ್ತೆ ಅಂದರೆ 1 ವಾರ ಗಂಟೆ ಇರುತ್ತೆ. 1 ವಾರ ಹೀಲ್ ಆಗುತ್ತೆ ನೋಡಿ. ಮತ್ತು 2ನೇ ವಾರ 3ನೇ ವಾರ ಇನ್ನೊಂದು ಸ್ವಲ್ಪ ಕಡಿಮೆ ಹಿಡಿಯುತ್ತೆ. 1ನೇ ವಾರ ಜಾಸ್ತಿ ಹಿಡಿಯುತ್ತೆ, 2ನೇ ವಾರ ಕಡಿಮೆ ಹಿಡಿಯುತ್ತೆ ನೋಡಿ. ಆಲ್ರೆಡಿ ಇಲ್ಲೆಲ್ಲ ಒಂಥರ ಈರುಳ್ಳಿ ಸಿಪ್ಪೆ ಥರ ಹಿಡಿತಿಲ್ವಾ. ಇದನ್ನು ಹೀಲ್ ಆದಮೇಲೆ ಹೆಂಗಿರುತ್ತೆ ಅಂದರೆ ಕಂಪ್ಲೀಟ್ಲಿ ಹೀಲ್ ಆದಮೇಲೆ ನೋಡಿ ನೀಟಾಗಿ ಸ್ಮೂತಾಗಿ ವಾಸಿ ಆಗಿಬಿಡುತ್ತಲ್ಲ ಅಂತ. ಇಲ್ಲೆಲ್ಲ ನೋಡಿ ಎಲ್ಲ ಕ್ಲೀನಾಗಿ ವಾಸಿ ಆಗಿ ಬರ್ತಾ ಕಲರ್ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಟ್ಯಾಟು ನೀಟಾಗಿ ವಾಸಿ ಆಗುತ್ತೆ. ಸೊ ಇದೆಲ್ಲ ನಾವು ಮಾಡಿಕೊಟ್ರಂಥ ಟ್ಯಾಟು ಕ್ಲೈಂಟ್ ವೀಡಿಯೋ ಕಳಿಸ್ತಾರಲ್ವ, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ನೋಡಿ ನಾನು ಇನ್ನೊಂದು ತೋರಿಸ್ತೀನಿ ನಿಮಗೆ ನೋಡಿ. ಇದೆಲ್ಲ ಹೀಲ್ಡ್ ವಾಸಿಯಾಗಿರೋದು 25 ದಿನ ವಾಸಿಯಾಗಿರೋ ಟ್ಯಾಟು ಇದೆಲ್ಲ ನೋಡಿ. ಈ ರೀತಿ ನೀಟಾಗಿ ಬರುತ್ತೆ. ಸ್ಕಿನ್ ಎಷ್ಟು ಫೇರ್ ಆಗಿರುತ್ತೋ ಟ್ಯಾಟು ಅಷ್ಟು. ಇದೆಲ್ಲ ಅಂದರೆ ತುಂಬ ಹಿಡಿಯುತ್ತೆ, ತುಂಬ ಪೇಯ್ನ್ ಕೂಡ ಇರುತ್ತೆ. ನಿಮ್ಗೆ ಅಷ್ಟೇನೂ ಇಲ್ಲ ನೋಡಿ. ಡಾರ್ಕ್ ಇರೋದೆಲ್ಲ ಫುಲ್ ಡಾರ್ಕ್ ಆಗಿರುತ್ತೆ. ಸ್ಕಿನ್ ಆ ಥರ ಮೇಂಟೈನ್ ಮಾಡಿದ್ರೆ ಸಾಕು. ಬೇರೆ ಹಿಂಗೆ ನಾನು ವಾಟ್ಸಪ್ ಮಾಡ್ತೀನಿ ನಿಮಗೆ. ಅದಲ್ಲದೆ ಉದ್ದಕ್ಕೂ ಬೈಕನ್ನು ಕರ್ಕೊಂಡ್ಬಂದವಳು ನನ್ನನ್ನು. ಬೇರೆ ಶೇರ್ ಮಾಡ್ತೀನಿ. ಓಕೆ ಫೈನಲಿ ಪೇ ಮಾಡ್ತಾ ಇದ್ದಾಳೆ. ಮೈಸೂರಲ್ಲಿ ಎಷ್ಟೊಂದಿದೆ, ಇಲ್ಲಿಗೆ ಕರೆಕ್ಟಾಗಿ ಒಂದು 35-40 ನಿಮಿಷ ಅಷ್ಟೇ ಟ್ರಾವೆಲ್. ಸ್ಟ್ರೈಟ್ ಒಂದೇ ರೋಡ್. ನೀವು ನಂಜನಗೂಡಿಗೆ ಹೋಗಿ ನಂಜನಗೂಡಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗಿ. ನನಗೆ ಬರೋ ದಾರಿ ನೀವು ಕೇಳಿದ್ರೆ ನಾನು ಹಂಗೆ ಹೇಳ್ತೀನಿ. ಅಲ್ಲ ಫಸ್ಟ್ ಹೇಳ್ಬಿಡ್ಬೇಕಿತ್ತು ನೀವು. ಲೊಕೇಶನ್ ಕಳಿಸಿದ್ದೀನಲ್ಲ, ಲೊಕೇಶನ್ ಗೊತ್ತಾಗುತ್ತಲ್ಲ. ಲೊಕೇಶನ್ ನೋಡಿ ನಾವು ಬಂದಿದ್ದಂಗೆ ಲೊಕೇಶನ್ ನೋಡಿ. ನಾನು ವಿಡಿಯೋಸ್ಗಳು ನಂಜನಗೂಡು ಅಂತ ನೋಡಿದ್ನಲ್ಲ, ಹಂಗಾಗಿ ನಾನು ಲೊಕೇಶನ್ ಅಲ್ಲ ಇದು ಗೊತ್ತು, ಉಳ್ಳಳ್ಳಿ ಗೊತ್ತಿದೆ ನಮ್ಗೆ. ಇದು ಉಳ್ಳಳ್ಳಿ. ಸುಮಾರು ಕಡೆಯಿಂದೆಲ್ಲ ಬರ್ತಾರೆ, ನಾರ್ತ್ ಕರ್ನಾಟಕ ಕಡೆಯಿಂದೆಲ್ಲ ಬರ್ತಾರೆ. ಹಾಂ, ನನಗೆ ಆ್ಯಕ್ಚುಲಿ ಇಲ್ಲೇ ಇಷ್ಟ ಆಗಿದ್ದು. ನಾನು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಲ್ಲ, ಅವಾಗಿಂದನೂ ನೋಡ್ತಾ ಇದ್ದೀನಲ್ಲ. ಥ್ಯಾಂಕ್ ಯು. ಹಾಗಾಗಿ ನಾನು ಹಾಂ ಹೌದು
ಅದಕ್ಕೋಸ್ಕರ ನಾನು ಮೈಸೂರಲ್ಲೇ ಆಗುತ್ತೇನೋ ಅಂದ್ಕೊಂಡೆ ನಿಮ್ಮದು. ಮೈಸೂರಿನಲ್ಲಿ ಮಾಡೋ ಪ್ಲಾನ್ ಇತ್ತು, ಬಟ್ ಲೋಕಲ್ ಕ್ಲೈಂಟ್ಸ್ ಎಲ್ಲ ತುಂಬ ಜನ ಇದ್ದಾರೆ. ಹಾಂ, ಇಷ್ಟು ನೀಟಾಗಿ ನಾನು ಮೈಸೂರಲ್ಲಿ ಮಾಡೋಕ್ಕಾಗಲ್ಲ, ಇಷ್ಟು ಹೈಜೀನ್ ಆಗಿ ಮತ್ತೆ ಅಷ್ಟು ಎಕ್ಸ್ಪೆನ್ಸ್ ಇರುತ್ತೆ. ತುಂಬ ಇರುತ್ತೆ ಅದು. ಅದಕ್ಕೆ ಈಗ ನಮ್ಮ ಸ್ಟುಡಿಯೋದಲ್ಲಿ ನೀವು ನಿಮ್ಮ ಮನೆ ಸ್ವಂತ ಮನೆ ಇದು ಆ್ಯಕ್ಚುಲಿ ತುಂಬ ನೀಟಾಗಿದೆ. ನನಗೆ ಸಖತ್ ಖುಷಿ ಆಯಿತು ನೋಡಿದ ತಕ್ಷಣ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವಳು, ಅದಕ್ಕೆ ಉದ್ದಕ್ಕೂ ಬೈದಿದ್ದಾಳೆ ನನಗೆ. ಏನು ಅನ್ನಿಸ್ತು? ಖುಷಿ ಆಯ್ತಾ ಇವಾಗ? ಮತ್ತೆ ನಾವು ಬ್ಲಡ್ ಪೋರ್ಟ್ರೈಟ್, ಪೆನ್ಸಿಲ್ ಪೋರ್ಟ್ರೈಟ್ ಎಲ್ಲ ಮಾಡ್ತೀವಿ. ಇನ್ ಕೇಸ್ ನಿಮಗೆ ಯಾವ್ದಾದ್ರು ಇಂಟ್ರೆಸ್ಟ್ ಪೆನ್ಸಿಲ್ ಎಲ್ಲ ಮಾಡ್ತೀರಾ? ಪ್ರೈಸ್ ಮಾಡ್ತೀರಾ? ನಾರ್ಮಲ್ ಆಗಿ ನಾನು ತಗೊಳ್ಳೋದು ಬ್ಲಡ್ ಆರ್ಟ್ಗೆಲ್ಲ 3500 ವಿತ್ ಗ್ಲಾಸ್ ಫ್ರೇಮ್ ಬರುತ್ತೆ. ವಿತ್ ಗ್ಲಾಸ್ ಫ್ರೇಮ್. ಈಗ ಇಲ್ಲಿ ಅಂದ್ರೆ ಎಷ್ಟು ದಿನ ತಗೋತೀರಾ? ಕೊರಿಯರ್ ಮಾಡ್ತೀರಾ? 2 days ಸಾಕು. ನೀವು ಬ್ಲಡ್ 2 days ಅಷ್ಟೇ ಆಗುತ್ತಾ? ಲಾಸ್ಟ್ ಟೈಮ್ ಒಂದು ಕೇಳಿದೆ. 1 month ಬ್ರೋ. ಅದಕ್ಕೆ ಸ್ವಲ್ಪ ಡೌಟ್ ಆಗಿ ಬ್ಲಡ್ ಆರ್ಟ್ ಹೌದು. ಬ್ಲಡ್ ಆರ್ಟ್ 1 month ಅಲ್ಲಿ ನೀವು ಬ್ಲಡ್ ಇಟ್ಕೊಂಡು ಬ್ಲಡ್ ಹಾಳಾಗುತ್ತೆ ಅಂತ ಹೇಳಿದ್ರು. ನಾವು ಆ ಡೇಟ್ಗೆ ಹೋಗಿ ಡೊನೇಟ್ ಮಾಡಿ ಬರಬೇಕು. ಹಂಗೆ. ಬಟ್ ನಮ್ಮಲ್ಲಿ ಏನಂದ್ರೆ ನೀವು ಪೋಸ್ಟ್ ಮಾಡಿ ಇಲ್ಲ ಕೊರಿಯರ್ ಮಾಡಿದ್ರು ಕೂಡ ನನಗೆ ಅವತ್ತಿನ ದಿನಾನೇ ಬರ್ತಿಲ್ಲ, ಬಸ್ಸೆಲ್ಲ ಕಳಿಸಿದ್ರು ಬಂದ್ಬಿಡುತ್ತೆ ಬ್ಲಡ್ ಡ್ರಾ ಮಾಡಿಕೊಂಡು. ಬಟ್ ನೀವು ಇಲ್ಲಿ ಬಂದು ಕೊಟ್ಟರೆ ಇನ್ನ ಈಸಿ ಆಗ್ಬಿಡ್ತದೆ. ಇಲ್ಲ ನಾವು ವೆಯ್ಟ್ ಮಾಡಬೇಕು ಬ್ಲಡ್ ಬರೋಕ್ಕೆ. ಕೊಡ್ತೀರಾ? ಇವತ್ತು ಕೊಟ್ಟರೆ ನಾಳೆ ಎಷ್ಟೊತ್ತಿಗೆ ಸಿಗುತ್ತೆ. ಆ್ಯಕ್ಚುಲಿ ಬ್ಲಡ್ ಆರ್ಟ್ ಎಲ್ಲ ಫೋಟೋಸ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ 2 to 3 ಡೇಸಲ್ಲೆಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಂದು ನೋಡಿ ಮಾಡಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ಇವನು ಅದನ್ನೇ ಹೇಳಿದ್ದು. ಇವಾಗ ದೂರ ಆಯ್ತು ಅಂತ ಅಷ್ಟೇ. ಮೈಸೂರಲ್ಲಿ ಡೈರೆಕ್ಟ್ ಇಲ್ಲಿಂದ ಹತ್ರ ನಿಮ್ಗೆ ಇಲ್ಲಿಂದ 15 ಕಿಲೋಮೀಟರ್ ವಿಷ್ಣುವರ್ಧನ್ ಸ್ಮಾರಕ, ಅಲ್ಲಿಂದ ನಿಮಗೆ ರಿಂಗ್ ರೋಡ್ ಸಿಗುತ್ತೆ. ಅಲ್ಲಿಂದ ಸ್ಟ್ರೈಟ್ ಒಂದೇ ರೋಡನಾ? ಈ ಬ್ರಿಡ್ಜ್ ಇಂದ ಒಂದೇ ರೋಡ್. ಆ ರೋಡ್ ಹೆಂಗೆ ಹೋಗೋದು ಹಂಗೆ ಹೋಗಿ ಸರ್. ಇನ್ನೂ ಕನ್ಫ್ಯೂಸ್ ಆದರೆ ಗೂಗಲ್ ಮ್ಯಾಪ್ ಹಾಕ್ಬೋದು. ಇನ್ನು ಹಳ್ಳಿ ಒಳಗಡೆಯಿಂದಲೇ ಸುತ್ಕೊಂಡು ಹೋಗ್ಬೋದು, ನಿಮಗೆ ಬೈಪಾಸ್ ಮಾಡ್ಕೊಂಡು ಹೋಗ್ಬೋದು. ನೀವು ಒಂದ್ಸರಿ ಗೂಗಲ್ನಲ್ಲಿ. ಬ್ರೋ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ನನಗೆ ನೋಡಿ. ಥ್ಯಾಂಕ್ ಯು. ಇಲ್ಲಿಂದ ಆಲ್ರೆಡಿ ಹೊರಟಿದ್ದೀವಿ ನಾವು ಇವಾಗ. ಹಾಂ, ಕಳಿಸ್ತೀನಿ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಕೈ ತೋರಿಸಿ. ಕವರ್ ಆಗ್ಬಿಟ್ಟಿದೆ. ಸರಿ, ಅಂತೂ ಮುಗಿಸ್ಕೊಂಡು ಹೊರಟ್ವಿ ಇಲ್ಲಿಂದ. ಇವಾಗ ಮನೆ ದಾರಿ ಉಟ್ಕೊಂಡು ಹೋಗ್ಬೇಕಾಗಿದೆ ಆ್ಯಕ್ಚುಲಿ. ಲಾಸ್ಟು ಇವಾಗ ಬೇರೆ ರೂಟಿಂದ ಹೋಗ್ತೀವಿ, ಲೊಕೇಶನ್ ಹಾಕ್ಕೊಂಡು ಇಲ್ಲಿಂದ ನೋಡುವ ಎಲ್ಲಿ ಹೋಗಿ ತಲುಪ್ತೀವಿ ಅಂತ ಹೇಳಿ. ಹಾಂ, ನೋಡೋಣ ಬಾ. ಇಲ್ಲೇ ಇಷ್ಟೊಂದು ಇದಾವಲ್ಲ, ಅಲ್ಲಿ ಬೇಕ್ರಿ ಇದೆಯಲ್ಲ, ಬೇಕ್ರಿಗೆ ಹೋಗ್ಬಿಟ್ಟು ಏನು ಮಾಡೋಣ? ಹೊಟ್ಟೆ ಬಿಸಿಲಿದೆ ತುಂಬ. ಬೆಳಗ್ಗೆ ನಾನು ತಿಂದಿಲ್ಲ. ಬಿಸಿಲಿದೆ, ಹೆಂಗೆ ಹೊಡಿತಾ ಇದೆ ಮುಖಕ್ಕೆ. ಸರಿ ಆಯಿತಾ? ಓಕೆ, ತಿನ್ನೋಣ ಬಾ. ಹಾಂ, ಒಂದು ಸ್ನ್ಯಾಕ್ಸ್ ಏನೋ ಇದೆ. ಆ್ಯಕ್ಚುಲಿ ಹೊರಟಿದ್ದೀವಿ ನಾವು ಮುಗಿಸ್ಕೊಂಡು. ಗಾಡಿ ಅವಳೇ ಓಡಿಸ್ತಾ ಇದ್ದಾಳೆ. ಹಾಂ, ಸೈಟು ಹೋಗೋಣ ಇಲ್ಲ? ಎಲ್ಲಿ? ಮುಂದೆ ನೋಡೋಣ. ಕೈ ನೋವಾಗ್ತಿಲ್ವಾಕು ಗಾಡಿ ಓಡಿಸ್ತಿದ್ಯಲ್ಲ? ಇಲ್ಲ, ಆ ಪ್ಲೇಸ್ ಮಾತ್ರ ನೋವಾಗ್ತಿದೆ ಅಷ್ಟೇ. ಆ್ಯಕ್ಚುಲಿ ನೋವಾಗ್ತಾ ಇಲ್ಲ, ಸ್ವಲ್ಪ ನೋವಾಗ್ತಾ ಇದೆ ಅಷ್ಟೇ. ಆ ಪ್ಲೇಸ್ ಮಾತ್ರ, ಬೇರೆ ಎಲ್ಲೂ ನೋವಾಗ್ತಾ ಇಲ್ಲ. ಹಂಗಾಗಿ ಅವಳೇ ಗಾಡಿ ಓಡಿಸ್ತಾ ಇದ್ದಾಳೆ. ಮುಂದೆ ತಾನೆ ಇಲ್ಲಿ ನೋಡು, ಒಂದು ಸೆಕೆಂಡ್ ನೋಡು. ಇಲ್ಲ, ಊಟಕ್ಕೆ ಹೋಗೋಕ್ಕೆ ಗ್ಯಾರೇಜಲ್ಲಿ ತಗೊಬಂದು ಗಾಡಿ ಹಾಕ್ತಾ ಇದ್ದಾಳೆ. ನಾನು ಎಂಥ ಜಾಣೆ. ಆನ್ ದ ವೇ ಸಹಾರಾ ಹೋಟೆಲ್ ಸಿಕ್ತು. ಸೊ ಹೊಟ್ಟೆ ತಿನ್ಬಿಡೋಣ ಮೊದಲು ಅಂತ ಹೇಳಿ, ತುಂಬ ಹೊಟ್ಟೆ ಹಸ್ತಿತ್ತು. ಹಾಗಾಗಿ ಇಬ್ರಿಗೂ ಹಸಿವು ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಆ ಕಾರಣಕ್ಕೆ ಹೋಟೆಲಿಗೆ ಬಂದ್ವಿ. ಊಟ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಊಟ ಸಖತ್ತಾಗಿತ್ತು. ನೋಡಿ ಏನು ಬುಕ್ ಮಾಡಿದ್ವಿ. ಆ್ಯಕ್ಚುಲಿ ಹೊಟ್ಟೆ ಹಸ್ತಿತ್ತು, ಟೈಮ್ ಇಸ್ ಓವರ್. ಹಂಗಾಗಿ ಊಟಕ್ಕೆ ಬಂದಿದ್ದೀವಿ. ಯಾವುದೋ ಹೋಟೆಲ್ ಸಿಕ್ತು, ಹಾಗಾಗಿ ಸರಿ ತಿಂದು ಹೊರಡೋಣ. ಮುಂದೆ ಯಾವುದೂ ಹೋಟೆಲ್ ಇಲ್ಲ ಅಂತ ಹೇಳಿ ಇಲ್ಲೇ ತಿಂತಾಯಿದ್ದೀವಿ.
ಹೊಟ್ಟೆ ತುಂಬ ಊಟ ತಿಂದು ಅಲ್ಲಿಂದ ಹೊರಟ್ವಿ. ಹೊರಟ ನಂತರ ನಮಗೆ ರೂಟ್ ಗೊತ್ತಿಲ್ಲ, ಗೂಗಲ್ ಮ್ಯಾಪ್ ಹಾಕ್ಕೊಂಡಿಲ್ಲ. ಸೊ ಹಾಗೆ ಹೊರಟಿದ್ದೀವಿ. ಬ್ರದರ್ ಹೇಳಿದ್ದಾರೆ ಒಂದೇ ರೋಡು, ಮೇನ್ ರೋಡಲ್ಲೇ ಹೋಗಿ, ಎಲ್ಲೂ ಬೇರೆ ಊರೊಳಗಡೆ ಎಲ್ಲ ಹೋಗಬೇಡಿ, ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು. ಹಾಗಾಗಿ ನಾವು ಮೇನ್ ರೋಡ್ ಹೆಂಗೆ ಸಿಗುತ್ತೆ ಹಂಗೆ ಹೋಗ್ತಾ ಇದ್ದೀವಿ. ಬಟ್ ಉದ್ದಕ್ಕೂ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾವುದ್ಯಾವುದೆಲ್ಲ ಊರು ಸಿಗುತ್ತೆ ಅಂತ ನೋಡಿಕೊಂಡು ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಮಿಸ್ ಆದರೆ ನಮಗೆ ಅಂತ ಹೇಳಿಬಿಟ್ಟು ಬರ್ತಾ ನಮಗೆ ವಾಪಸ್ಸು ನಾವು ಇದೇ ರೋಡಲ್ಲಿ ಬರ್ತಾ ಇದ್ದೀವ ಅಂತ ಗೊತ್ತಾಗಬೇಕಲ್ಲ, ಯಾವ್ಯಾವ ಊರಲ್ಲಿ ವಿಸಿಟ್ ಕೊಟ್ಟಿದ್ದೀವಿ ಅಂತ. ಹಂಗಾಗಿ ನಾನು ಯಾವುದೇ ಪ್ರತಿಯೊಂದು ಊರು ಸಿಗ್ತಾ ಇದೆ ಆ ಊರನ್ನೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಆ ಊರಿಂದು ನೇಮ್ ಬೋರ್ಡ್ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಫೈನಲಿ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ನೆಕ್ಸ್ಟು ಅಂತ ನೋಡಿ ತೋರಿಸ್ಕೊಡ್ತೀನಿ. ನಾವು ಮನೆಗೆ ರೀಚ್ ಆಗೋಕ್ಕೆ ಮುಂಚೆನೇ ಇನ್ನೊಂದು ಪ್ಲೇಸಿಗೆ ಹೋಗ್ತಿದ್ದೀವಿ. ಅದೆಲ್ಲಿ ಅಂತ ತೋರಿಸ್ತೀವಿ, ಬನ್ನಿ ಮುಂದಿನ ವಿಡಿಯೋದಲ್ಲಿ. ನೋಡ್ತಾ ಇರ್ಬೋದು ನೀವು, ಹಾಗೆ ನೋಡ್ತಾ ಇರಿ. ನಾನು ಯಾವುದ್ಯಾವುದೆಲ್ಲ ಊರು ಸಿಗುತ್ತೆ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಬರ್ತಾ ದೂರ ಅದು ಊರ ಹೆಸರೇ ದೂರ. ಅದು ಈ ಊರಲ್ಲಿ ಒಂದು ಹುಡುಗಿ ಇದೆ ಗೊತ್ತಿರೋಳು. ಇದೇ ಊರು ದೂರ. ನಾವು ದೂರಕ್ಕೆ ಬಂದಿದ್ದೀವಿ. ಇದೆ ನೋಡಿ ಇಲ್ಲೆಲ್ಲಾದ್ರೂ ಹಾಕಿದಾರ ಅಂತ ಮೈಸೂರಲ್ಲಿ ಅಂತ. ನಾವು ದೂರದ ಊರಿಗೆ ಬಂದಿದ್ದೇವೆ. ಊರ ಹೆಸರೇ ದೂರ. ಆ ಹುಡುಗಿಗೆ ಫೋನ್ ಮಾಡೋಣವೇನೆ. ಗೊತ್ತಿರೋ ಒಂದು ಹುಡುಗಿ ಐತೆ ಇಲ್ಲಿ, ನಮ್ಮ ಜೊತೆ ಸೆಟ್ ಐತಲ್ಲ, ಆ ಹುಡುಗಿ ಇದೆ ಊರು. ಹೌದಾ? ಸಿಗ್ತಾದು. ಇರು ಒಂದು ನಿಮಿಷ, ನಾನು ವಿಡಿಯೋ ಮಾಡ್ತಾ ಇಲ್ವಾ ಈ ಊರನ್ನ. ಸಾಕು, ಇನ್ನೇನು ಮಾಡಬೇಕು? ತಳ್ಳು. ಅಮ್ಮ ಒಂದ್ಸಲ ಎದ್ದಾಕ್ ಮಡಗ್ತಿದ್ಯಾ ನನ್ನ. ಯಾವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದಗೂರು. ಏಯ್ ನಡಿಯೇ, ಏನದು? ಶ್ರೀ ಲಕ್ಷ್ಮೀನಾರಾಯಣ ಸಂತೆ ಕಡೆದು. ಅಲ್ಲಿ ಕಾರ್ ಬರ್ತಿದೆ ತಾನೇ, ಯಾಕೆ ಹೋಗ್ತಿದ್ದೆ ಅದಕ್ಕೆ? ಅದು ಡೇಂಜರಾ? ನಾವು ಹಂಗೆ ಬಂದ್ವಲ್ಲ, ಅದು ಡೇಂಜರ್ ಹೇಳು. ಏನು ಡೇಂಜರ್ ಇಲ್ಲ. ನೆಟ್ಟಿಗೆ ಹೇಳಿದ ತಕ್ಷಣ ತಿಳ್ಕೊ. ಹಂಗೆಲ್ಲ ಓಡಿಸ್ಬೇಡ, ನಾನು ಕೂರಿಸ್ಕೊಂಡು ಕರೆಕ್ಟ್ ರೂಟಲ್ಲೇ ಬಂದು ತಲುಪಿದ್ದೀವಿ ಅಂತಾಯಿತು. ನಾವು ಬಂದಿದ್ದೀವಿ ವಿಷ್ಣುವರ್ಧನ್ ಅವರ ಸ್ಮಾರಕ ನೋಡೋಕ್ಕೆ ಅಂತ. ವಿಷ್ಣು ಸರ್ ನಾವು ಬಾಂಧವ್ಯ ಹೋಗ್ತಾ ನಿಮ್ಮನ್ನು ನೋಡಿದೆ, ಹಾಗೆ ಹೋಗೋಕ್ಕಾಗತ್ತಾ ಅಂತ ಎಂಟ್ರಿ ಕೊಟ್ಟಿದ್ದೀವಿ, ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ. ಮೊಬೈಲ್ ಇಲ್ಲೇ ಐತೆ ಟೇಬಲ್ ಮ್ಯಾಗೆ, ಯೂಟ್ಯೂಬ್ ಕಲಾಶೆ ಕೊಟ್ಟಿದೆ ಸ್ಪೀಕರ್ಗೆ. ಅಲ್ಲೂ ಇಲ್ಲೇ ಒಂದು ನಿಮಿಷ ಅಲ್ಲ ನೋಡ್ಬೇಕು. ಏನು ಮಾಡಬೇಕು? ಯಾರು?
ಖುಷಿ ಆಗ್ತಾ ಇದೆ ಅಲ್ವಾ ಸಾಂಗ್ ಕೇಳೋಕ್ಕೆ. ಒಂಥರ ಸಿಕ್ಕಾಪಟ್ಟೆ ಒಳ್ಳೆ ಫೀಲ್ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ ಇಲ್ಲಿಗೆ ಬಂದಿದ್ದು. ಪಾಪ ಅವರೇನೋ ಮೊಬೈಲ್ ಇಟ್ಟಿದ್ರಂತೆ ಅಲ್ಲಿ ವಾಚ್ಮೆನ್ ಅಂಕಲು. ಸೊ ನೋಡ್ಕೋತಾ ಇರಿ, ಮ್ಯೂಸಿಕ್ ಹಾಕಿದ್ದೀನಿ. ಒಂದು 2 ನಿಮಿಷ ಅದೇನೋ ಬಂದಿದೆ, ಇಳಿಸಿ ಬರ್ತೀನಿ ಅಂತ ಹೇಳಿ ಹೋದ್ರು. ನೋಡಿ ನಮ್ಮ ವಿಷ್ಣು ದಾದಾ ಅವ್ರ ಹೌಸಲ್ಲಿ ಹೆಂಗೆ ಹಾಕಿದ್ದಾರೆ ಅಂತ ಮ್ಯೂಸಿಕ್ನ. ಏನು ಸಾಕಾತ ಸೌಂಡ್ ಮಾಡ್ತಾ ಇದೆ ಇಲ್ಲಿ. ತುಂಬ ಖುಷಿ ಆಗ್ತಾ ಇದೆ ನೋಡೋಕೆ. ಆ್ಯಕ್ಚುಲಿ ವಿಷ್ಣು ಅಪ್ಪಾಜಿ ಅವರ ಸ್ಮಾರಕದ ಹತ್ರ ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ ನೋಡೋಕ್ಕೆ. ಐ ಆಮ್ ಸೋ ಹ್ಯಾಪಿ. ನೋಡ್ತಾ ಇರ್ಬೋದು ನೀವು, ನಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅಪ್ಪಾಜಿ ಅವ್ರ ಸ್ಥಾನಕ್ಕೆ ಬಂದಿರೋದು. ನಮ್ಮ ಪೂ ನೋಡಿ ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಹೋಗ್ತಾ ಇದ್ದಾಳೆ. ನಮಗೆ ಹಿಂಗೆ ನೋಡಿನೇ ಇಷ್ಟು ಖುಷಿ ಆಗ್ತಾ ಇದೆಯಲ್ಲ. ತುಂಬ ಬೇಜಾರಿದೆ ಒಂದು ಕಡೆ. ಬಟ್ ನಮಗೆ ಅವ್ರನ್ನ ಜೀವಂತವಾಗಿದ್ದಾಗ ನಾವು ಅವ್ರ ಮುಂದೆ ಹೋಗಿ ನಿಂತು ಅವರನ್ನು ನೋಡಿದರೆ ನಮಗೆ ಅದು ಎಷ್ಟು ಖುಷಿ ಆಗ್ತಿತ್ತು. ನಿಜ ತುಂಬ ಬೇಜಾರಾಗುತ್ತೆ ಹಿಂಗೆಲ್ಲ ನೋಡೋಕ್ಕೆ. ಇನ್ನೂ ಒಂದಷ್ಟು ವರ್ಷಗಳ ಕಾಲ ಅಪ್ಪಾಜಿ ಅವರಿದ್ದು ವೀಡಿಯೋಸ್, ಇನ್ನೂ ಒಂದಷ್ಟು ಮೂವೀಸ್ ಮಾಡಬೇಕಾಗಿತ್ತು ಅವರು ಅಂತ ಬೇಜಾರಾಗುತ್ತೆ ಒಂದು ಕಡೆ. ಹಂಗಾಗಿ ಅವರು ತೆಗೆದಿರ್ತಕ್ಕಂಥ ಮೂವೀಸ್ದೆಲ್ಲ ಇಲ್ಲಿ ಇದಾಕಿದಾರಲ್ಲ ಫೋಟೋಸು, ಅದ್ರ ಜೊತೆ ಎಲ್ಲ ನೋಡಿದಾಗ ಇನ್ನೂ ಒಂದಷ್ಟು ವರ್ಷ ಇರಬೇಕಿತ್ತು. ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಮೂವೀಸ್ ಕೊಡಬೇಕಾಗಿತ್ತು ಅಪ್ಪಾಜಿಯವರು. ಏನು ಏಜ್ ಆಗಿಬಿಟ್ಟಿತ್ತು ಅಲ್ವಾ. ಹಿಂಗೆ ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ನೋಡ್ತಾ ಇದ್ದರೆ ಒಂಥರ ಸಖತ್ತು. ಒಂದು ಕಡೆ ಖುಷಿ ಆಗುತ್ತೆ, ಒಂದು ಕಡೆ ಬೇಜಾರಾಗುತ್ತೆ. ಆ ಒಳಗಡೆ ಹೋದಾಗ ಮ್ಯೂಸಿಕ್ ಎಲ್ಲ ಕೇಳಿದಾಗ ತುಂಬ ಖುಷಿ ಆಗುತ್ತೆ ಅಪ್ಪಾಜಿ ಅವ್ರದ್ದು. ಬಟ್ ಹೀಗೆಲ್ಲ ನೋಡ್ತಿದ್ದೀವಲ್ಲ ಅಂತ ಬೇಜಾರಾಗುತ್ತೆ. ಇರುವಾಗ ನಾವು ಒಂದು ಸರಿನೂ ನೋಡೋಕ್ಕಾಗಲಿಲ್ಲ ಅವರನ್ನು. ನೋಡಿ ಎಷ್ಟು ಚೆಂದದ ಫೋಟೋಸ್ ಎಲ್ಲ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಏನೋ ಒಂಥರಪ್ಪ ನೋಡಿ, ತುಂಬ ಸಿಕ್ಕಾಪಟ್ಟೆ ಫೀಲ್ ಆಯಿತು. ಇನ್ನೂ ಒಂದಷ್ಟು ವರ್ಷ ಇರಬೇಕಾಗಿತ್ತು ಅಂತ ತುಂಬ ಸರಿ ಅಂದ್ಕೊಂಡೆ. ಬಟ್ ಏನು ಮಾಡೋಕ್ಕಾಗತ್ತೆ ಅಲ್ವಾ. ಇದನ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ನಾವು. ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಮೂವೀಸ್ ಎಲ್ಲ ಯಾವ್ದ್ಯಾವ್ದು ಮಾಡಿದ್ದಾರೆ ಅದೆಲ್ಲ ಹಾಕಿದ್ರಲ್ವ, ಅದೆಲ್ಲ ಪಿಕ್ಚರ್ಸ್ಗಳು ನೋಡಿಕೊಂಡು ಆ ಪಿಕ್ಚರ್ಸಲ್ಲೇ ಒಂದಷ್ಟು ಫೋಟೋಸ್ ತೊಗೊಂಡು ಅಲ್ಲೇ ಹೋಗಿ 1-2 ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆನಂತರ ಅಲ್ಲಿಂದ ಹೊರಟ್ವಿ. ಆಲ್ರೆಡಿ ತುಂಬ ಟೈಮ್ ಆಗಿತ್ತು ನಮಗೆ, 6:30 ಆ ಟೈಮ್ ಆಗಿಬಿಟ್ಟಿತ್ತು. ಹಂಗಾಗಿ ಬೇಗ ಮನೆಗೆ ಹೊರಡೋಣ ಅಂತ ಹೇಳಿ, ಮಳೆ ಬರುತ್ತಾ ಏನೋ ಗೊತ್ತಿರಲಿಲ್ಲ, ಮೋಡ ಎಲ್ಲ ಇತ್ತು. ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಪೂನಾನ್ ಮಾತಾಡಿಕೊಂಡು, ಅವಳು ಇನ್ನೂ ತಗೋತಾನೆ ಇದ್ಲು ಪಾಪ. ಅವಳಿಗೂ ತುಂಬ ನೋಡ್ಕೊಂಡು ಹೊರಗಡೆ ಹೊರಟಿದ್ದೀವಿ ಅಪ್ಪಾಜಿ ಅವ್ರ ಮುಂದೆನೇ ಹೋಗ್ತಾ ಇರುವಾಗ ನಾವು ಬಂದು ನೋಡ್ದೇ ಹಾಗೆ ಹೋದರೆ ಚೆನ್ನಾಗಿರತ್ತಾ. ಅದಕ್ಕೆ ನಾವು ಬಂದು ಅಪ್ಪಾಜಿ ಅವ್ರನ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಹೊರಟಿದ್ದೀವಿ ಈಗ, ಹೊರಗಡೆ ಹೊರಟ್ವಿ. 10 ನಿಮಿಷ 1/4 ಗಂಟೆ ಆಯಿತು. ಆ್ಯಕ್ಚುಲಿ ಮುಗಿಸ್ಕೊಂಡು ಎಲ್ಲ ನೋಡಿಕೊಂಡು ಇವಾಗ ಬರ್ತಾ ಇದ್ದಾಳೆ. ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ. ಅಲ್ಲಿಂದ ಇದನ್ನು ಮುಗಿಸ್ಕೊಂಡು ನಾನು ಸೀದಾ ಹೊರಟಿದ್ದು ಶುಭ ಮನೆಗೆ. ಯಾಕೆಂದರೆ ಅಲ್ಲಿ ನನಗೆ ಆರ್ಡ್ರ್ ಇತ್ತು, ಅವರು ಮದುವೆದು ಆರ್ಡ್ರ್ ಕೊಟ್ಟಿದ್ರು. ಹಾಗಾಗಿ ಅವರಿಗೆ ಫೇಶಿಯಲ್ ಇತ್ತು, ಅಲ್ಲಿಗೆ ಹೊರಟಿದ್ದೆ. ಮಸಾಜ್ ಮಾಡಿದ್ರು. ಅದು ಫೇಸ್ ಮಸಾಜ್ ಆಗಿದ್ರು ನನಗೆ ನಿದ್ದೆ ಬರ್ತಿತ್ತು ತುಂಬ. ಆಲ್ರೆಡಿ ಈಗಲೂ ನಿದ್ದೆ ಬರ್ತಿದೆ. ನಮ್ಮ ಸ್ಕಿನ್ ಕೂಡ ಗ್ಲೋ ಆಗಿದೆ. ತುಂಬ ಖುಷಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಬಾಯ್ ಲವ್ ಯು. ಫೈನಲಿ ನಾನು ನನ್ನ ಆರ್ಡ್ರ್ ವರ್ಕ್ನ ಮುಗಿಸ್ಕೊಂಡು ಮನೆ ಕಡೆ ಹೊರಟೆ. ಯಾರಾದರೂ ಟ್ಯಾಟೋ ಹಾಕ್ಸೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅಲ್ಲಿಗೆ ಹೋಗಿ ಹಾಕ್ಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ನಾಳಿನ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.